ನಮಸ್ಕಾರ ಎಲ್ಲರಿಗೂ ಕೂಡ. ಓಂ ಬ್ರಹ್ಮದೇವಾಯ ನಮಃ. ವೃಷಭ ರಾಶಿಗೆ ಇವತ್ತು ಹೇಗಿರುತ್ತೆ ನೋಡೋಣ. 100% ವೃಷಭ ರಾಶಿ 23ನೇ ತಾರೀಕಿಂದ 29ನೇ ತಾರೀಕುವರೆಗೂ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೃಷಭ ರಾಶಿಗೆ ಮಿಶ್ರ ಫಲ ಇದೆ. ಮಿಶ್ರ ಫಲ ಹೇಗಿದೆ ಅಂದರೆ, ವೃಷಭ ರಾಶಿಗೆ ಯಾವಾಗಲೂ ರಾಶಾಧಿಪತಿ ತುಂಬ ಬಲವಾಗಿರಬೇಕು, ತುಂಬ ಮೀಡಿಯಮ್ ಆಗಿದ್ದಾರೆ. ರಾಶಾಧಿಪತಿ 12ನೇ ಮನೆಗೆ ಹೋಗಬಾರ್ದು. 12ನೇ ಮನೆಗೆ ಹೋದರೆ ಒಂದಲ್ಲ ಒಂದು ಸಮಸ್ಯೆಗಳು ತುಂಬ ಸಾಕಷ್ಟು ಬರುತ್ತೆ. ಆದರೆ ವೃಷಭ ರಾಶಿಗೆ ಈ ವಾರದಲ್ಲಿ ಎಲ್ಲ ಥರದ ರಾಜಯೋಗ ಇದ್ರೂ ಕೂಡ ರಾಶಾಧಿಪತಿ ಶುಕ್ರ ಗ್ರಹ ಕೆಟ್ಟಿದ್ದಾನೆ. ಶುಕ್ರ ಕೆಟ್ಟದ್ರಿಂದ ನೀವು ಶುಕ್ರನ ಶಾಂತಿ ಮಾಡ್ಕೋಬೇಕು. ಅಂದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ನಿಮಗೆ ಅದು ಕೂಡ ಶುಕ್ರ ಓರೆ, ಯಾವುದಾದ್ರು ಒಂದು ಟೈಮಲ್ಲಿ ಶುಕ್ರ ಓರೆದಲ್ಲಿ ನೀವು ದೀಪ ಹಚ್ಚಿದರೆ ನಿಮ್ಮ ಪ್ರಾಬ್ಲಮ್ ತುಂಬ ಕ್ಲಿಯರ್ ಆಗುತ್ತೆ. 100% ನಿಮ್ಮ ಪ್ರಾಬ್ಲಮ್ಮು ತುಂಬ ಕ್ಲಿಯರ್ ಆಗುತ್ತೆ. ಯಾಕಂದರೆ ಶುಕ್ರ ಕೆಡಬಾರ್ದು. ಶುಕ್ರ ಕೆಟ್ಟರೆ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ, ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರ, ನಿಮಗೆ ಸಾಕಷ್ಟು ಕಷ್ಟಗಳು ಜಾಸ್ತಿ ಆಗುತ್ತೆ. ಮತ್ತು ವೃಷಭ ರಾಶಿಯರು ಈ ವಾರದಲ್ಲಿ ನೀವು ಬ್ಲೂ ಕಲರ್ ಬಟ್ಟೆಯನ್ನು ಯೂಸ್ ಮಾಡಬಾರ್ದು. ಬ್ಲೂ ಮತ್ತು ಬ್ಲ್ಯಾಕ್ ಎರಡನ್ನೂ ಕೂಡ ಯೂಸ್ ಮಾಡಬಾರ್ದು. ಯಾಕಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ರಾಶಾಧಿಪತಿ ಶುಕ್ರ ಗ್ರಹ 12ನೇ ಮನೆಯಿಂದ ವೃಷಭ ರಾಶಿಯರು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈ ವಾರ ಪೂರ್ತಿ ನೀವು ವೃಷಭ ರಾಶಿಯರು ಹಸಿರು, ವೈಟು ಮತ್ತು ಇದನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮ್ಗೆ ಲಕ್ ಜಾಸ್ತಿ ಇರುತ್ತೆ. ವೈಟು, ಹಸಿರು, ಎಲ್ಲೋ ಕೂಡ ಯೂಸ್ ಮಾಡ್ಬೋದು. ನಿಮಗೆ ತುಂಬ ಲಕ್ ಬರುತ್ತೆ. ಬ್ಲೂ ಮಾಡೋಂಗಲ್ಲ. ನಿಮಗೆ ಶುಕ್ರ 12ನೇ ಮನೆಯಿಂದ ನೀವು ಅತಿ ಹೆಚ್ಚು ನೀವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ಶುಕ್ರವಾರ ದಿವಸ ಓಡ್ ಬಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲಿ ಶುಕ್ರ ಗ್ರಹ ಇರುವಂಥ ಟೆಂಪಲ್ಗೆ ಓಡ್ ಬರ್ರಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಶುಕ್ರ ಗ್ರಹ ಹೇಗಿರುತ್ತೆ ಅಂದರೆ, ದೇವಸ್ಥಾನದಲ್ಲಿ ನವಗ್ರಹಗಳಿರುತ್ತೆ, ಅಲ್ಲಿ ಶುಕ್ರ ಗ್ರಹ ಇರುತ್ತೆ. ಅಲ್ಲಿ ಹೋಗಿ ತುಪ್ಪದ ದೀಪ ಹಚ್ಚಿ ಒಂದು ಹೂ ಇಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ವೃಷಭ ರಾಶಿಗೆ ಚಂದ್ರರಿಂದ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ವೃಷಭ ರಾಶಿಗೆ 2ನೇ ಮನೆಯಲ್ಲಿ ಸೂರ್ಯ ಗ್ರಹ ಮತ್ತು ಗುರುಗ್ರಹದಿಂದ ಅಷ್ಟ ಐಶ್ವರ್ಯ ಫಲವನ್ನು ನಿಮಗೆ ಕೊಡ್ತಾನೆ. ತುಂಬ ರಾಜಯೋಗದ ಫಲವನ್ನು ನಿಮಗೆ 100% ಕೊಡ್ತಾನೆ. ತುಂಬ ಯೋಗವನ್ನು ಕೊಡ್ತಾನೆ. ಬುಧ 3ನೇ ಮನೆಯಲ್ಲಿದ್ದಾನೆ. ಬಹಳ ವಿಶೇಷವಾಗಿ ಬುಧ ಗ್ರಹ 3ನೇ ಮನೆಯಲ್ಲಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಸು ನಿಮಗೆ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳುತ್ತೆ. ನಿಮ್ಮ ಫ್ರೆಂಡೆಲ್ಲ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತಾರೆ. ಮತ್ತು ಕುಜ ಮತ್ತು ಕೇತು ಗ್ರಹ ನಿಮಗೆ 4ನೇ ಮನೆಯಲ್ಲಿದ್ದಾನೆ. ಪ್ರಾಪರ್ಟಿ ವಿಚಾರದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಮನೆ ಬಾಡಿಗೆರ ಹತ್ರ ಕಿರಿಕಿರಿ, ಮತ್ತು ಓನರ್ ಹತ್ರ ಕಿರಿಕಿರಿ, ಪ್ರಾಪರ್ಟಿ, ಜಮೀನು, ದನ ಕರು ಮೇಯ್ತಿದ್ರೆ ಹೊಲ ದನ ಕರು ಮೇಯ್ದುಬಿಡೋದು, ದನ ಕರಿಂದ ಕಿರಿಕಿರಿ ಆಗುತ್ತೆ. ಈ ಕಿರಿಕಿರಿ ಆಗದಿರೋ ಥರ ಅಂದರೆ ನೀವು ಆದಷ್ಟು ಗಣಪತಿನ ಆರಾಧಿಸಿದಾಗ ನಿಮಗೆ ಕುಜಗ್ರಹನೂ ಗಣಪತಿನೂ ಕೈ ಮುಗಿದಾಗ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಸ್ಪಂದಿಸುತ್ತೆ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ 10ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ. 10ನೇ ಮನೆಯಲ್ಲಿ ರಾಹು ಗ್ರಹ ಇದ್ದು 12ನೇ ಮನೆ ಶುಕ್ರ ಇದ್ದರೆ ಕೆಲಸ ಮಾಡೋ ಜಾಗದಲ್ಲಿ ಬಹಳ ವಿಶೇಷವಾಗಿ ನೀವು ಹೆಣ್ಮಕ್ಳಾದ್ರೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ಈ ವಾರದಲ್ಲಿ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ಇಲ್ಲ ಹಳೆ ಲವ್ ಕಂಟಿನ್ಯೂ ಆಗ್ತಿರ್ಬೋದು, ಇಲ್ಲ ಹೊಸದು ಕಚ್ಕೋಬೋದು. ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರುವಾಚ್ಕೊತಾರೆ. ತುಂಬ ಅದ್ಭುತವಾಗಿ. ಮತ್ತು ಗಂಡು ಮಕ್ಳು ಹುಟ್ಟಿದ್ರೆ ಕೆಲಸ ಮಾಡೋ ಜಾಗದಲ್ಲಿ ಯಾರನ್ನಾರು ಲವ್ ಮಾಡಿ ನೀವು ಕೆಲಸ ಕಳ್ಕೊತೀರಾ. ಯಾಕಂದರೆ ಒಬ್ಬರು ಲವ್ ಮಾಡ್ತಿರ್ತಾರೆ, ನೀವೊಬ್ಬರು ಲವ್ ಮಾಡೋದು ಇಷ್ಟ ಆಗದಲ್ಲೇ ಕೆಲಸ ಕಳ್ಕೊತೀರ. ವೃಷಭ ರಾಶಿಯರು 10th ಲಾರ್ಡಲ್ಲಿ ರಾಹು ಇದ್ದು 12ನೇ ಭಾವದಲ್ಲಿ ಶುಕ್ರ ಗ್ರಹ ಇದ್ದರೆ ನಿಮಗೆ ಆಫೀಸಿಗೆ ಕೆಲಸಕ್ಕೆ ಹೋದಾಗ ನಿಮ್ಗೆ ಯಾವುದಾದ್ರು ಒಂದು ಲವ್, ಆ ಆಫೀಸ್ ಕಂಪ್ನಿಯಿಂದ ಓನರ್ ಲವ್ ಮಾಡೋದು, ಇಲ್ಲ ಅಲ್ಲಿ ಮ್ಯಾನೇಜರ್ ಲವ್ ಮಾಡೋದು, ಇಲ್ಲ ನೀವೇ ಅವ್ರನ್ನ ಲವ್ ಮಾಡೋದು, ಈ ಥರ ಸಂದರ್ಭಗಳು ವೃಷಭ ರಾಶಿಗೆ ಕಂಡುಬರುತ್ತೆ. ಇದರಲ್ಲಿ ಅಡ್ಜಸ್ಟ್ ಆದರೆ ನೀವು ಕೆಲಸ ಮಾಡ್ಬೋದು. ಲವ್ಗೆ ಅಡ್ಜಸ್ಟ್ ಆಗಿಲ್ಲ, ಪ್ರೀತಿ ಅಡ್ಜಸ್ಟ್ ನೀವು ಕೆಲಸ ಬಿಡೋಕ್ಕೆ ರೆಡಿಯಾಗಿರಬೇಕಾಗತ್ತೆ 100%. ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಶನಿ ನಿಮಗೆ 11ನೇ ಭಾವದಲ್ಲಿ ತುಂಬ ತಾಂಡವಾಡ್ತಿದ್ದಾನೆ. ತುಂಬ ಒಳ್ಳೆಯದಾಗತ್ತೆ. ಆದರೆ ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು. ಶನಿ ರಾಶಿ ಮೇಲೆ ದೃಷ್ಟಿ ಬೀಳೋದ್ರಿಂದ ಜಗಳಗಳು, ಬಿದ್ದು ಏಟಾಗೋದು ಇದೆಲ್ಲವೂ ಕೂಡ ನಡೀತಿದೆ. ಈ ವಾರದಲ್ಲಿ ವೃಷಭ ರಾಶಿಗೆ ಅಷ್ಟೊಂದು ಚೆನ್ನಾಗಿಲ್ಲ, 50-50 ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತಾನೆ. ಅಭಿಮಾನಿ ದೇವರಿಗೆ ಗೊತ್ತು.
ಮೊದಲಿಗೆ ಮೇಷರಾಶಿಗೆ ಈ ವಾರದಲ್ಲಿ ಖಂಡಿತಲೂ ಕೂಡ ನೀವು ಮಾಡಬೇಕಂತ ಪರಿಹಾರ ಪೂಜೆ ಫಲವನ್ನು ಖಂಡಿತಲೂ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ನೀವು ಭಾಳ ವಿಶೇಷವಾಗಿ ನೀವು ಕುಬೇರನ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಕುಬೇರನ ಬ್ಯಾಸ್ಲೆಟನ್ನು ಯೂಸ್ ಮಾಡಿ, ಮತ್ತು ಫೈನಾನ್ಸ್ ಪ್ರಾಬ್ಲಮ್ಗೆ ಮತ್ತು ಕುಬೇರ ಕಲ್ಲನ್ನು ತಗೊಂಡೋಗಿ ಯೂಸ್ ಮಾಡಿ. ಕುಬೇರ ಕಲ್ಲನ್ನು ನೀವು ತಗೊಂಡೋಗಿ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟು ಐಶ್ವರ್ಯನೂ ಕೂಡ ಕುಬೇರನ ಕಲ್ಲನ್ನು ಯೂಸ್ ಮಾಡಿ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಕುಬೇರನಿಗೆ ಭಾಳ ವೈಬ್ರೇಷನ್ ಇದೆ. ಈ ವಾರದಲ್ಲಿ ನೀವೇನಾದ್ರು ವೃಷಭ ರಾಶಿಯವರು ಖಂಡಿತಲ್ಲೂ ಕೂಡ ಮೇಷರಾಶಿಯವರು ನೀವು 7-7-7-7ನೇ ತಾರೀಕಲ್ಲಿ ಹುಟ್ಟಿದಾಗ ಭಾಳ ವಿಶೇಷ. 7-16-25ನೇ ತಾರೀಕು ಹುಟ್ಟಿದೆ, 1-10-19ನೇ ತಾರೀಕು ಹುಟ್ಟಿದ್ರೆ ನಿಮಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ 2-11-20-29ನೇ ತಾರೀಕು ಹುಟ್ಟಿದ್ರೆ ರಾಜಯೋಗನ ಕೊಡುತ್ತೆ ಮೇಷರಾಶಿಯಲ್ಲಿ. 3-12-21-30ನೇ ತಾರೀಕು ಹುಟ್ಟಿದ್ರು ರಾಜಯೋಗನ ಕೊಡುತ್ತೆ. 4-13-22-31 ವಿಪರೀತ ರಾಜಯೋಗನ ಕೊಡುತ್ತೆ. 5-14-23 ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. 5-14-26 6-15-24 ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. 7 ಕೊಡುತ್ತೆ. 8-17-26ನೇ ತಾರೀಕಲ್ಲಿ ಹುಟ್ಟಿದ್ರೆ ಹುಷಾರಾಗಿರಿ. 8-17-26ನೇ ತಾರೀಕಲ್ಲಿ ಹುಟ್ಟಿದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. 9-18-27 ನೀವು ಮೇಷರಾಶಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅದೇ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ 12ನೇ ಮನೆಯಲ್ಲಿದ್ದಾನೆ. ನೀವು ಶುಕ್ರ ಗ್ರಹ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಲ್ಲೇ ನೀವು ಹೋಗ್ಬಾರ್ದು. ವೃಷಭ ರಾಶಿಯವರು ಮನೆ ಬಾಗಿಲು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಬಾಗಿಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆ ಮಾಡಿದಾಗ ನಿಮಗೆ ಸಕಲ ಸಂಪತ್ತು ದೋಷಗಳು ನಿವೃತ್ತಿ ಆಗಬೇಕಾದ್ರೆ ವೃಷಭ ರಾಶಿಗೆ ಶುಕ್ರ ಗ್ರಹ 12ನೇ ಭಾವದಿಂದ ತುಳಸಿ ಬಾಗಿಲನ್ನ ಪೂಜೆ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಶುಭ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರುಗಳನ್ನ ಬೈಕ್ಗಳನ್ನ ನೀರು ಹಾಕಿ ಪೂಜೆ ಮಾಡಿ ನೀವು ಆಚೆ ಹೊರಡಿ. ನಿಮ್ಮ ಪ್ರಾಬ್ಲಮ್ಮು ವೃಷಭ ರಾಶಿಯಿಂದ ನೀವು ಆಚೆ ಬಂದೇ ಬರ್ತೀರ. ನಿಮ್ಗೆ ತುಂಬ ಶುಭ ಫಲವನ್ನು ನಿಮ್ಗೆ ಖಂಡಿತಲ್ಲೂ ಕೊಡ್ತಾನೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಭಾಳ ವಿಶೇಷವಾಗಿ ಶನಿಗ್ರಹದ ಒಂದು ಬ್ಯಾಸ್ಲೆಟು, ಬುಧ ಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟನ್ನು ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಳ ಅದ್ಭುತವಾಗಿ ಮನೆ ಮಠವನ್ನು ನೀವು ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಕುಜಗ್ರಹದ ಬ್ಯಾಸ್ಲೆಟು, ಕುಜಗ್ರಹ ಸಂಬಂಧಪಟ್ಟಂತೆ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ರಾಹು ಗ್ರಹ ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ರಾಹು ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿದಾಗ, ರಾಹು ಸ್ಟೋನನ್ನು ಯೂಸ್ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ 100%. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಂತೂ ವಿಪರೀತ ರಾಜಯೋಗನ ಕೊಡುತ್ತೆ. ನೀವು ಶುಕ್ರ ಗ್ರಹ ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡೋ ಸಾಕು ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಭಾಳ ವಿಶೇಷವಾಗಿ ರಾಹು ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ತಗೊಂಡು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರ. ರಾಹು ಸಂಬಂಧಪಟ್ಟಂಥ ಸ್ಟೋನನ್ನು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಇಲ್ವಾ ಒಂಬಾಳೆಯನ್ನು ನಿಮ್ಮ ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮಿಥುನ ರಾಶಿಯವರಿಗೆ ನಿಮ್ಮ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ಒಂಬಾಳೆ ಯೂಸ್ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು 10ನೇ ಮನೆಯಲ್ಲಿ ಈ ರಾಹು ಗ್ರಹದಿಂದ ನೀವು ಅತಿ ಹೆಚ್ಚು ಕಾರಲ್ಲಿ ಕೆಲಸ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅತಿ ಹೆಚ್ಚು ಕಾರನ್ನು ಪ್ರೇಯರ್ ಮಾಡಿ ಕಾರಲ್ಲಿ ಇರಿ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕಪ್ಪು ಬಂಡೆ ಮೇಲೆ ಕೂತು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಪ್ಪು ಬಂಡೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ, ಬೆಟ್ಟದ ಮೇಲೆ ಟೆಂಪಲ್ಗೆ ಹೋಗಿ ನೀವು ಕೈ ಮುಗಿರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಟಕ ರಾಶಿಗೆ ಒಂದು ಸಮಸ್ಯೆ ಬರ್ತಲ್ಲ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಹೇಳ್ತೀನಿ, ನಿಮಗೆ ಭಾಳ ವೈಬ್ರೇಷನು ಶನಿಗ್ರಹದ ಬ್ಯಾಸ್ಲೆಟು, ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ತುಂಬ ಪಾರಾಗ್ತಾ. ನಿಮ್ಮ ಮನೆಯಲ್ಲಿ ಭಾಳ ಅಭಿವೃದ್ಧಿ ಆಗೋಕ್ಕೆ ಫೈನಾನ್ಸ್ ಕಲ್ಲನ್ನ ತಗೊಂಡು ಮನೇಲಿಡಿ. ಅದನ್ನೇ ಕುಬೇರ ಗ್ರಹದ ಕಷ್ಟವನ್ನು ಫೈನಾನ್ಸ್ ಕಲ್ಲನ್ನು ಇಡಿ. ಕಟಕ ರಾಶಿಯಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಅಪಾರವಾದ ಕೀರ್ತಿನ ಕೊಡಬೇಕು ಅಂದರೆ ನೀವು ಶನಿಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ. ಶನಿಗ್ರಹದ ಕಲ್ಲನ್ನು ತಗೊಂಡೋಗಿ ವಾಟ್ರ್ ಹತ್ರ ಇಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿಗ್ರಹದ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಹೇಳ್ತೀನಿ, ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ನೀವು ಒಗನೆಕಲ್ಲಿಗೆ ಹೋಗಿ ಒಂದ್ಸರಿ ಮೀನಲ್ಲಿ ಕಾಲನ್ನು ಕಡಿಸ್ಕೊಳ್ಳಿ, ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ಮೀನು ಕಾಲಿಗೆ ಬಂದು ಮುತ್ತಿಟ್ಟಾಗ ನಿಮ್ಮ ಕಷ್ಟಗಳು, ಅದು ಕೂಡ ಸಾಕಿರೋ ಮೀನಲ್ಲ, ಅದು ಒಗನೆಕಲ್ ಒಳಗಡೆ ನೀವು 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅಲ್ಲಿ ಹರಿಯೋ ನೀರು ಬಂದು ನಿಮ್ಮನ್ನು ಕಚ್ಚುತ್ತೆ. ಅದು ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ 100%. ಅಲ್ಲಿ ಜನ ಅತಿ ಹೆಚ್ಚು ಹೋಗ್ತಾ ಇರ್ತಾರೆ, ಅದು ತುಂಬ ಪಾಸಿಟಿವ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಎಲ್ಲ ರಾಶಿಯರು ಕೂಡ ಮೀನದಲ್ಲಿ ಶನಿ ಇರೋದು ನೀವು ಒಗನೆಕಲ್ ಒಂದ್ಸರಿ ಟ್ರಿಪ್ ಮಾಡಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಅಲ್ಲಿ ಹೋಗಿ ಬಾಡಿ ಮಸಾಜೆಲ್ಲ ಏನು ಮಾಡ್ಸೋಕೆ ಹೋಗ್ಬಿಡಿ. ಸ್ನಾನ ಮಾಡಿ ಊಟ ಮಾಡಿ ಸಮುದ್ರದಲ್ಲಿ ಅಲ್ಲಿ ಹೊಳೆಯಲ್ಲಿ ಕಾವೇರಿ ನೀರು ಹರಿತಿದೆ, ಅಲ್ಲಿ 10 ರೂಪಾಯಿ ಕೊಟ್ಟು ಆ ಟಿಕೆಟಲ್ಲಿ ಹೋಗಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಂಡು ನೀವು ಬರ್ರಿ. ನೀವು 100% ಕಾಲು ಮೈ ಏನು ಬೇಕಾದ್ರೂ ಕಚ್ಚುತ್ತೆ ಮೀನು. ತುಂಬ ಪಾಸಿಟಿವ್ ಫಲಗಳನ್ನು ಅಲ್ಲಿಂದ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ. ಬಹಳ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಒಗನೆಕಲ್ ಹೋಗಿ ಮೀನು ಎಲ್ಲೆಲ್ಲಿ ಹರಿತಾ ಇದೆ ನಿಮ್ಮೂರಲ್ಲಿ, ಮೀನು ಕೆರೆ ನೀರು ಹೊಳೆ ನೀರು ಹರಿದ್ರೆ ಸಣ್ಣ ಮೀನು ಬಂದು ನಿಮ್ಮ ಕಚ್ಚೋಂಥ ಜಾಗ ಅದು ಯಾವುದೇ ಆಗಿರ್ಬೋದು, ಆ ಜಾಗದೊಳಗೆ ಮೀನು ಹರಿಯೋ ಜಾಗದಲ್ಲಿ ಕಡಿಸ್ಕೊಂಡು ಬಂದಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ.
ಮತ್ತು ಕನ್ಯರಾಶಿಯವರಿಗೆ ಭಾಳ ವಿಶೇಷವಾಗಿ ಕನ್ಯರಾಶಿ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಿಮ್ಮ ವಾಹನಕ್ಕೆ ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚಿ ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಆಗುತ್ತೆ. ಕನ್ಯರಾಶಿಯವರೆಗೂ ಸಾಕಷ್ಟು ಫಲವನ್ನು ಹೇಳಿದ್ದೀನಿ. ಕನ್ಯರಾಶಿ ಶನಿ ದೃಷ್ಟಿಯಿಂದ ನೀವು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ತುಲಾರಾಶಿಗೆ ಶುಕ್ರ ಗ್ರಹ ತುಂಬ ಪವರ್ಫುಲ್ ಆಗಿದೆ. ನೀವು ಹತ್ತಿ ಮರವನ್ನು ಪೂಜೆ ಮಾಡಿ, ಹತ್ತಿ ಹಣ್ಣನ್ನು ಪೂಜೆ ಮಾಡಿ, ಶುಕ್ರ ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ನಿಮ್ಮ ಮನೇಲಿ ಯಾವುದಾದ್ರು ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ, ನಂದಿಗೆ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಆಗಿತ್ತು. ವೃಶ್ಚಿಕ ರಾಶಿ ಟೈಮ್ ಕೆಟ್ಟದ ಯಾವುದಾದ್ರು ನಾಗದೇವತೆಗೆ ಉತ್ತಕ್ಕೆ ಹಾಲು ಹಾಕ್ದಾಗ ನಿಮ್ಮ ಕಷ್ಟಗಳು ಪರಿಹಾರ. ನಿಮ್ಮ ಮನೇಲಿ ನೀವು ಹಾಲು ಹಾಕಿ ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಅದೇ ರೀತಿಯಲ್ಲಿ ನೀವು ಬಳಸಬೇಕಾದಂಥ ನಂಬರ್ ಧನುಸು ರಾಶಿಯವರಿಗೆ ತುಂಬ ರಾಜಯೋಗದ ನಂಬರ್ಸ್ನ ಈ ವಾರ ಸಖತ್ತಾಗಿರೋಕ್ಕೆ ನಿಮ್ಮ ಲೈಫಲ್ಲಿ 39 ಅನ್ನೋ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 39 ಅನ್ನೋ ನಂಬರನ್ನು ನೀವು ಬಳಕೊಳ್ಳಿ, ಸಖತ್ ಲಕ್ಕನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ 23 ಇಲ್ಲ 24 ನಂಬರ್ನ ಬರ್ಕೊಳ್ಳಿ, ನಿಮ್ಮ ಕಷ್ಟದಿಂದ ನೀವು ತುಂಬ ಅತಿ ಹೆಚ್ಚು ಪಾರಾಗ್ತೀರ. 100% ಎಂಥ ದೋಷ ಇದ್ರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. 23, 24 ಬಳಸಿ. ನೀವು ಕುಂಭರಾಶಿ ಏನು ಬರ್ಕೊಂಡವರು ಚೆನ್ನಾಗಿರ್ತಾರೆ, ಆದರೆ ನೀವು ಕುಂಭರಾಶಿಯವರು 33 ಅನ್ನೋ ನಂಬರ್ನ ಬರ್ಕೊಳ್ಳಿ, ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರ. 33 ಅನ್ನೋದು ಬರ್ಕೊಳ್ಳಿ, ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಕೊಡುತ್ತೆ. ಇಲ್ಲ 69 ಅನ್ನೋದು ನಂಬರ್ನ ಬರ್ಕೊಳ್ಳಿ, ಕುಂಭರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. ನೀವು ಶನಿಗ್ರಹ ಮೀನರಾಶಿಯವರಿಗೆ, ಶನಿಗ್ರಹಕ್ಕೆ ಮೀನರಾಶಿಗೆ ಯಾವ ನಂಬರ್ ಬರ್ಕೊಂಡ್ರೆ ತುಂಬ ರಾಜಯೋಗ ಅಂತ ಹೇಳಿದರೆ 83 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ. 83ನ ಬರ್ಕೊಳ್ಳಿ, ನಿಮಗೆ ಅಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. 83ನ ನೀವು ಬರ್ಕೊಂಡಷ್ಟು ನಿಮ್ಮ ಲಕ್ಕನ್ನು ತಂದು ಕೊಡುತ್ತೆ. 83 ಬರ್ಕೊಳ್ಳಿ. ಇಲ್ಲ 83 ಅನ್ನೋದನ್ನು ನೀವು ಬರ್ಕೊಂಡಷ್ಟು ನಿಮ್ಮ ಲಕ್ಕನ್ನು ಕೊಡುತ್ತೆ. 83 ಇಲ್ಲಾಂದರೆ 835 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ, ನೀವು ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತೀರ. 835 ಅನ್ನೋ ನಂಬರ್ನ ನೀವು ಬರೀರಿ, ಮೀನರಾಶಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಲ್ಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ನಾಲ್ಕು ಸಕಲ ಸಂಪದೇಶ್ವರ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ.